ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕಲ್ಪನಾ ಬ್ಲಾಗ್. ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಮ್ಮ ಮನೆಯ ಗೃಹ ಪ್ರವೇಶ. ನಿಮ್ಗೆಲ್ರಿಗೂ ಸೌಂಡ್ ಬರ್ತಾ ಇರ್ಬೋದು, ಪೂಜೆ ಮಾಡ್ತಾ ಇರೋದು. ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಆಗಿದೆ ಪೂಜೆ ಮಾಡೋದು. ಸೊ ನಾವು ಮನೆಯಿಂದ ರೆಡಿ ಎಲ್ಲ ಆಗಿಬಿಟ್ಟು ಹೊಸ ಮನೆಗೆ ಬಂದ್ವಿ. ಸೊ ಇಲ್ಲಿಂದ ಪೂಜಾ ಏನೆಲ್ಲ ಪೂಜೆ ಮಾಡಿದ್ರು, ಹೇಗೆಲ್ಲ ಪೂಜೆ ಮಾಡಿದ್ರು ಅಂತ ನಾನು ನೋಡ್ಕೊಂಡು ಹೋಗ್ತೀನಿ. ಇದು ನಮ್ಮ ಮನೆಯ ದೇವರ ಪೂಜೆ, ಅಂದರೆ ಉತ್ತರ ಕರ್ನಾಟಕ ಸೈಡ್ ದೇವರ ಜಗ್ಲಿ ಅಂತ ಹೇಳ್ತಾರೆ. ಇದಕ್ಕೆ ನಾವು ಈ ಕಡೆ ಎಲ್ಲ ದೇವ್ರ ಮನೆ ಅಂತಾರೆ, ನಮ್ಮ ಕಡೆ ಎಲ್ಲ ಜಗ್ಲಿ ಅಂತ ಈ ಥರ ಹೆಸರಿಟ್ಟಿದ್ದಾರೆ. ಸೊ ಇಲ್ಲಿ ನಾವು ಈ ಥರನ ಪೂಜೆ ಮಾಡಿರೋದು, ಇದೆಲ್ಲ ಹೊಸದು. ಮತ್ತು ಇದು ರುದ್ರಾಭಿಷೇಕ ಅಂತ ಮಾಡಿಸ್ಬೇಕು ಅಂತ ಅಂದ್ಕೊಂಡಿರೋಕ್ಕೋಸ್ಕರ ಈ ಥರ ಪ್ರಿಪ್ರೇಷನ್ ಮಾಡಿರೋದು. ಶಿವ, ಪಾರ್ವತಿ, ಗಣೇಶ, 5 ಜನ ದೇವರಿದ್ದಾರೆ, ಲಕ್ಷ್ಮಿ ಅಂತ ಈ ಥರ ಎಲ್ಲ 5 ಜನ ದೇವ್ರನ್ನ ನಾವು ಇಟ್ಕೊಂಡಿದ್ದೀವಿ ಇಲ್ಲಿ. ಸೊ ಹೇಗಿದೆ ಅಂತ ಪೂಜಾನ ನೀವು ಕಾಮೆಂಟ್ ಮೂಲಕ ನಂಗೆ ತಿಳಿಸ್ಬೇಕು. ರುದ್ರಾಭಿಷೇಕ ಮಾಡ್ತಾ ಇರೋದು ಇದು. ಸೊ ರುದ್ರಾಭಿಷೇಕ ಮಾಡಿರೋದು, ನಮ್ಮ ಕಡೆ ರುದ್ರಾಭಿಷೇಕ ಈ ಥರನೇ ಮಾಡ್ತಾ ಇದ್ದಾರೆ. ಸೊ ಮುಂಚೆ ಎಲ್ಲ ಸಿಂಪಲ್ ಆಗಿ ಮಾಡ್ತಾಯಿದ್ರು, ಇದು ಹೋಮನ ಮಾಡಿಸ್ತಾ ಇದ್ದೀವಿ, ಗಣೇಶ ಹೋಮ ಮಾಡಿಸ್ತಾ ಇರೋದು. ಅಲ್ಲಿ ನೋಡ್ತಾ ಇರೋದು ನವಗ್ರಹ ಪೂಜೆ ಮಾಡ್ತಾ ಇರೋದು. ಪ್ರತಿಯೊಂದು ಪೂಜೆನ ಸಿಂಪಲ್ ಆಗಿ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗಿದ್ರು. 5 ಜನ ಸ್ವಾಮೀಜಿ ಇದ್ದರು. ಸೊ 5 ಜನ ಸ್ವಾಮೀಜಿ ಕೂಡ ಇಷ್ಟು ಒಳ್ಳೆ ರೀತಿಯಿಂದ ಮಂತ್ರ ಹೇಳ್ತಾ ಇದ್ರು, ಅಂದರೆ ಅಷ್ಟು ಚೆನ್ನಾಗಿ ಮಂತ್ರ ಹೇಳ್ತಾ ಇದ್ರು. ಸೊ ತುಂಬ ಅಂದರೆ ತುಂಬ ಲೈಕ್ ಆಯಿತು ಈ ಥರ ಮಂತ್ರ. ಸೊ ತುಂಬ ಲೈಕ್ ಆಗಿತ್ತು ಮಂತ್ರ ಎಲ್ಲ ಹೇಳೋದು, ಯಾಕಂದರೆ ತುಂಬ ದಿನ ಆದಮೇಲೆ ಈ ಥರ ಮಂತ್ರ ಎಲ್ಲ ಕೇಳ್ತಾ ಇರೋದು. ಯಾವಾಗೂ ಫೋನಲ್ಲಿ ಅಲ್ಲಿ ಇಲ್ಲಿ ಕೇಳಿಸ್ತಾ ಇದ್ವಿ ಅಷ್ಟೇ, ಮೈಕಲ್ಲಿ ಈ ಥರ. ಬಟ್ ಎದುರುಗಡೆ ಕೂತ್ಕೊಂಡು ನೆಮ್ಮದಿಯಿಂದ ಪಾಸಿಟಿವ್ ವೈಬಿಂದ ಕೇಳೋದು ತುಂಬ ಲೈಕ್ ಆಗಿತ್ತು. ಅದಕ್ಕೋಸ್ಕರ ನಿಮಗೂ ಕೂಡ ಅದೇ ಥರ ಲೈಕ್ ಆಗಲಿ ಅನ್ನೋ ರೀಸನ್ಗೆ ನಾನು ಅವ್ರದ್ದು ವಾಯ್ಸನ್ನು ಸ್ವಲ್ಪ ಕಡಿಮೆ ಇಟ್ಟಿದ್ದೀನಿ ಅಷ್ಟೇ. ಯಾಕಂದರೆ ಜಾಸ್ತಿ ಇತ್ತು ಅವ್ರದ್ದು, ಸ್ವಲ್ಪ ಕಡಿಮೆ ನಾನು ಮಾಡಿಬಿಟ್ಟು ಇಟ್ಟಿರೋದು. ಸೊ ಇವಾಗ ಇಲ್ಲಿ ಹೋಮನ ಮಾಡಿಸ್ತಾ ಇರೋದು. ಇದು ಹೋಮ ಎಲ್ಲ ಕಂಪ್ಲೀಟ್ ಆದಮೇಲೆ ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡು ಒಳ್ಳು ಕಲ್ಲು ಇಡೋದು ಕಾರ್ಯಕ್ರಮ ಅಂತ ಮಾಡ್ತಾರೆ. ಇದು ಕಾರ್ಯಕ್ರಮ ಮದುವೆದಲ್ಲೂ ಮಾಡ್ತಾರೆ ಮತ್ತು ಗೃಹ ಪ್ರವೇಶಕ್ಕೂ ಮಾಡ್ತಾರೆ. ಹೊಸದಾಗಿ ಒಳ್ಳು ಕಲ್ಲು ತರೋದು, ಇದು ಬೀಸಣಿಗೆ ತರೋದು, ಇದನ್ನೆಲ್ಲ ಇಟ್ಟು ಪೂಜೆ ಮಾಡಿ 5 ಮಂದಿ ಮುತ್ತೈದೆಯರು ಪೂಜೆ ಮಾಡಿಬಿಟ್ಟು ಸೊ ಅವ್ರಿಗೆ ಬಾಗಿನ ಕೊಟ್ಬಿಟ್ಟು ಮಾಡೋದು, ಈ ಥರ ಮಾಡ್ತಾರೆ. ಕಂಪ್ಲೀಟಾಗಿ ಪೂಜೆ ಆದಮೇಲೆ ನಾವು ಕೂಡ ಸೊ ಎಲ್ಲನೂ ಕಂಪ್ಲೀಟಾಗಿ ಮಾಡ್ಕೊತಾ ಇದ್ದೀವಿ. ತುಂಬ ಚೆನ್ನಾಗಿ ಪೂಜೆ ಮಾಡಬೇಕು, ತುಂಬ ಚೆನ್ನಾಗಿ ಸ್ಪೆಷಲಿ ತುಂಬ ಲೈಕ್ ಆಗಿತ್ತು. ಇವಾಗ ತಮ್ಮನಿದ ಗೃಹ ಪ್ರವೇಶ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಕೂಡ ಗೃಹ ಪ್ರವೇಶವನ್ನು ತೋರಿಸ್ತೀನಿ. ಯಾಕಂದರೆ ಗೃಹ ಪ್ರವೇಶ ಸೊ ಎಲ್ಲ ಕಂಪ್ಲೀಟ್ ಆಗಿದೆ. ಓನ್ಲಿ ಟೈಲ್ಸ್ ಕೆಲಸ ಪೆಂಡಿಂಗ್ ಇದೆ ಅಷ್ಟೇ, ಸೊ ಅದು ಆದಮೇಲೆ ಇಲ್ಲಿ ಬೋರ್ ಪೂಜೆ ಅಂತ ಮಾಡ್ತೀವಿ. ಯಾಕಂದರೆ ಬೋರ್ ಪೂಜೆ ಮನೇಲಿ ಮಾಡಿದ್ಮೇಲೆ ನೀರು ಕುಡಿಬಾರ್ದು, ಮನೇಲಿ ಯಾರಾದರೂ ಒಬ್ಬರು ಪೂಜೆ ಆಗೋಗಂಟ ಹಾಗೆ ಇರಬೇಕು ಅಂತ ಹೇಳ್ತಾರೆ. ಇಲ್ಲಿ ಬೋರ್ ಪೂಜೆ ಅಂದರೆ ಬೋರ್ಗೆ ಸೀರೆ ಈ ಥರ ತುಂಬ ಸ್ಪೆಷಲಾಗಿ ಪೂಜೆ ಮಾಡ್ತಾರೆ. ಒಂದೊಂದು ಡಿಫ್ರೆಂಟಾಗಿ ನಾನು ಈ ಥರ ರೆಡಿಯಾಗಿದ್ದೆ. ಸೊ ಸುಮ್ಮನೆ ಮಿರರ್ ಮುಂದೆ ಒಂದು ಸೆಲ್ಫಿ ತೆಕ್ಕೊಳ್ಳೋಣ ಅಂತ ತೆಕ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ. ಅರ್ಲಿ ಮಾರ್ನಿಂಗ್ ರೆಡಿ ಆಗಿರೋದಲ್ವ. ಸೊ ನಂದಲ್ಲಿ ಇಬ್ಬರು ಸಿಸ್ಟರ್ಸ್ ಕೂತ್ಕೊಂಡಿದ್ದಾರೆ. ಇಲ್ಲಿ ನನ್ನ ಅತ್ತಿಗೆ, ಇಬ್ಬರು ಅತ್ತಿಗೆಂದ್ರಿದ್ದಾರೆ, ನಮ್ಮ ಅತ್ತೆ, ಇವ್ರು ನಮ್ಮ ಸೋದರತ್ತೆ ಇದ್ದರು. ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಇನ್ನೂ ಚೆನ್ನಾಗಿ ಪೋಸ್ ಕೊಟ್ಕೊಂಡ್ಬಿಟ್ಟು ಕೂತ್ಕೋತಾ ಇದ್ದಾರೆ ನಮ್ಮೆಲ್ಲರೂ ಅತ್ತೆಂದರು. ಸೊ ತುಂಬ ಅಂದರೆ ತುಂಬ ಲೈಕ್ ಆಯಿತು. ಸ್ಪೆಷಲ್ ಮೂಮೆಂಟ್ ಅಂತಲೇ ಹೇಳ್ಬೋದು ನನಗೆ. ನೋಡಿ ನನ್ನ ಅಕ್ಕ ಎದ್ದು ನಿಂತ್ಕೊಂಡಿದ್ದಾಳೆ, ಕೂತ್ಕೋ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ ತಕ್ಷಣ ಕೂತ್ಕೊಂಡ್ಬಿಟ್ರು. ಸೊ ತುಂಬ ಖುಷಿ ಆಗುತ್ತೆ, ಮೆಮೊರಿಬಲ್ ಆಗಿರುತ್ತೆ ಈ ಥರ ಅಂತಲೇ ಹೇಳ್ಬೋದು. ಸೊ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಕಂಪ್ಲೀಟ್ ಆದಮೇಲೆ ಈ ಕಡೆ ಮುತ್ತೈದೆ ಪೂಜೆ ಅಂತ ಮಾಡ್ತಾರೆ. ಸೊ 5 ಜನ ಮುತ್ತೈದೆನ ಇಟ್ಬಿಟ್ಟು ಅವರಿಗೆ ಮನೆಯಲ್ಲಿ ಅರಿಶಿನ ಕುಂಕುಮ ಎಲ್ಲನೂ ಹಚ್ಚಿ ಅವರಿಗೆ ಹೊರಗಡೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಪೂಜೆ ಮಾಡಿ ಅಲ್ಲಿಂದ ಬಿಂದಿಗೆ ಹಿಡ್ಕೊಂಡು ಮನೆಗೆ ಬರೋ ಥರ ಅಂತ ಮಾಡ್ಕೊಳ್ಳೋದು. ಸೊ ಅದಕ್ಕೋಸ್ಕರ ನೋಡಿ ನನ್ನ ಬ್ರದರ್ ಸೊ ತುಂಬ ಟಯರ್ಡ್ ಪಾಪ, ತುಂಬ ಅಂದರೆ ತುಂಬ ಹೆವಿ ವರ್ಕ್ ಮಾಡಿದ್ದು. ಒಂದು ವಾರ ಯಾವ ಥರ ಆಗುತ್ತೆ ನಾವು ಪ್ರವೇಶ ತುಂಬ ಟೆನ್ಷನ್ ಇತ್ತು ಅಂತ ಹೇಳ್ತಾನೆ ಇದ್ದೆ. ಎಲ್ಲರೂ ಇದ್ದೀವಿ, ಮ್ಯಾನೇಜ್ ಮಾಡ್ಕೊಳ್ಳೋಣ, ಏನು ವರ್ಕ್ ಮಾಡ್ಕೋಬೇಡ ಅಂತ ಎಲ್ಲರೂ ಹೇಳಿದ್ವಿ. ನಮ್ಮನೆ ಸ್ಪೆಷಲ್ ಪೂಜೆ ಇರಲಿ, ಒಂದು ಹಬ್ಬ ಇರಲಿ, ಏನೇ ಇದ್ರೂ ಹೆಂಗಿದೆ ಅಂದರೆ ನನ್ನ 4 ಮೆಂಬರ್ ಚಿಕ್ಕಪ್ಪ ಸೊ ತುಂಬ ಹ್ಯಾಪಿಯಿಂದ ಮಾಡ್ತಾರೆ. ಹಿಂಗೆ ಅವ್ರ ಮನೆ ಇದೆ ಈ ಥರ ಎಲ್ಲ ಅಂದ್ಕೊಂಡಿರಲ್ಲ. ಸೊ ಅದು ನಮ್ಮ ಮನೆ ಪೂಜೆ ನಾವೇ ಮಾಡ್ಕೊಳ್ಳೋಣ ಅಂತ ಅನ್ನೋ ಥರ ಇರ್ತಾರೆ. ಸೊ ನಮ್ಮ ಅತ್ತಿಗೆ ನಮ್ಮ ಚಿಕ್ಕಮ್ಮಂದರು ಎಲ್ಲರೂ ಬರ್ತಾ ಇದ್ದಾರೆ. ಇವಾಗ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಮಾದೇವ್ ಟೆಂಪಲ್ ಅಂದರೆ ಶಿವನ ಟೆಂಪಲ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಬೋರ್ ಇರುತ್ತಲ್ವ, ಅಲ್ಲಿ ಪೂಜೆ ಎಲ್ಲ ಮಾಡಿಬಿಟ್ಟು ಅಲ್ಲಿ ನಿಂದಿರಿಸಿ ಎಲ್ಲ ಮುತ್ತೈದೆ 5 ಜನ ಮುತ್ತೈದೆಗೆ ಪೂಜೆನ ಮಾಡಿಬಿಟ್ಟು ಗಂಗೆ ಪೂಜೆ ಅಂತ ಮಾಡ್ತಾರೆ.
ಸೊ ಗಂಗೆ ಎಲ್ಲ ಅಂತಂದರೆ ನೀರನ್ನು ತುಂಬಿ ಕಳಶದಲ್ಲಿ ಇಟ್ಬಿಟ್ಟು ನೀರು ಹೊಸದಾಗಿ ನೀರು ತೊಗೊಂಡು ಕಳಶದಲ್ಲಿ ಈ ಥರ ನೀರನ್ನು ಹೊಸದಾಗಿ ತೊಗೊಂಡ್ಬಿಟ್ಟು 5 ಬಿಂದಿಗೆನ ತುಂಬಿ ಅದ್ರ ಮೇಲೆ ತೆಂಗಿನಕಾಯಿ ಎಲ್ಲನೂ ಇಟ್ಬಿಟ್ಟು ಪೂಜೆನ ಮಾಡ್ತಾರೆ. ಗಂಗೆ ಪೂಜೆ ಅಂತ ಮಾಡ್ತಾರೆ. ಸೊ ಗಂಗೆ ಪೂಜೆ ಆದಮೇಲೆ ಅವರಿಗೆ ಎಲ್ಲ ಮುತ್ತೈದೆಯರಿಗೆ ದಂಡಿ ಅಂತ ಹೇಳ್ತಾರೆ ನಮ್ಮ ಕಡೆ. ಅಂದರೆ ಹೂವಿಂದ ಈ ಥರ ದಂಡಿ ಅಂತ ತಲೆ ಮೇಲೆ ಹಾಕಿದಾರಲ್ವ, ಆ ಥರ ತಲೆ ಮೇಲೆ ಇಟ್ಬಿಟ್ಟು ಬಿಂದಿಗೆನ ತಲೆ ಮೇಲೆ ಇಟ್ಕೊಂಡ್ಬಿಟ್ಟು ಪೂಜೆನೆಲ್ಲ ಮಾಡ್ಕೊಂಡು ಸೊ ಊರಿಗೆ ದೇವಸ್ಥಾನದಿಂದ ನಮ್ಮ ಮನೆಗೆ ಹೋಗೋದನ್ನ ಡೋಲ್ ಹೊಡ್ಕೊಂಡ್ಬಿಟ್ಟು ಮೆರವಣಿಗೆ ಮಾಡ್ಕೊಂಡು ಹೋಗ್ತಾರೆ. ಇದೇ ಥರ ತುಂಬ ಅಂದರೆ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ಸೊ ನೋಡಿ ಹೇಗೆ ಅನಿಸ್ತಾ ಇದೆ ಅಂತ ನೋಡ್ತಾ ಇದ್ದೀರಲ್ವ, ತುಂಬ ಖುಷಿ ಆಗ್ತಾ ಇತ್ತು. ನಾನು ಯಾವಾಗೂ ಯಾವ ಫಂಕ್ಷನ್ಗೂ ಅಟೆಂಡ್ ಆಗೋದೇ ಇಲ್ವಲ್ಲ, ಎಲ್ಲ ಅವರೇ ಮಾಡ್ತಾರೆ. ಬಟ್ ಬೈ ಮಿಸ್ ಆಗಿ ಈ ಸರಿ ಅಟೆಂಡ್ ಆಗಿದ್ದೀನಿ. ನನಗೆ ತುಂಬ ಖುಷಿ ಆಗ್ತಾ ಇತ್ತು. ನಾನು ಎಷ್ಟು ಎಂಜಾಯ್ಮೆಂಟ್ ಮಾಡಿದ್ದೀನಿ ಅಂದರೆ ನಿಮ್ಗೆ ಹೇಳೋಕ್ಕಾಗಲ್ಲ, ಅಷ್ಟು ಎಂಜಾಯ್ಮೆಂಟ್ ಮಾಡಿದ್ದೆ. ಸೊ ಇವಾಗ ಮನೆ ಹತ್ತಿರ ಬಂದರು. ಸೊ ಊರಲ್ಲೆಲ್ಲ ಮೆರವಣಿಗೆ ಮಾಡಿ ಬರ್ತೀವಲ್ವ, ಅದಕ್ಕೋಸ್ಕರ ಅಂತ ಮುತ್ತೈದೆಯರಿಗೆ ದೃಷ್ಟಿ ಆಗಬಾರ್ದು ಅಂತ ಅವರಿಗೆ ದೃಷ್ಟಿನ ತೆಗೆದುಬಿಟ್ಟು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನ ಜೊತೆ ಕ್ಯಾಮ್ರಾಮ್ಯಾನು ಒಳಗಡೆನೇ ಬರ್ತಾಯಿದ್ರು. ನಾನು ಹೇಳ್ತಾ ಇದ್ದೀನಿ ಸ್ವಲ್ಪ ಸೈಡಿಗಾಗಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಅವ್ರು ಕೇಳೋದೇ ಇಲ್ಲ, ನೀವು ಮಾಡಿ ನಾನು ಮಾಡ್ತೀನಿ ಅಂತ ನನಗೆ ಹೇಳ್ತಾಯಿದ್ರು. ಸೊ ಅದನ್ನೆಲ್ಲ ವೀಡಿಯೋ ಮಾಡ್ಕೊಂಡು ಆದಮೇಲೆ ಇವಾಗ ಗೋಮಾತೆನ ಒಳಗಡೆ ಕರ್ಕೊಂಡು ಬರಬೇಕು, ಮನೇಲೆಲ್ಲ ಓಡಾಡಿಸ್ಬೇಕು ಅಂತ ಹೇಳ್ತಾರಲ್ವ. ಸೊ ಇಲ್ಲಿ ಆ ಗೋಮಾತೆಗೆಲ್ಲ ಪೂಜೆ ಮಾಡಿದ್ವಿ. ಸೊ ಇದು ನಮ್ಮ ಅಪ್ಪಂದು ಗೋಮಾತೆ ಅಂತಲೇ ಹೇಳ್ಬೋದು. ಒಂದು ನಮ್ಮ ಮನೆಯಿಂದ ತೊಗೊಂಡು ಬಂದಿರೋದು. ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಆ ಗೋಮಾತೆ ಎತ್ತು ದನ ಕರು ಎಲ್ಲನೇ ಇದೆ. ಸೊ ಅಲ್ಲಿಂದನೇ ಒಂದು ಆಕಳನ್ನು ತಂದಿದ್ವಿ. ಅದ್ರ ಜೊತೆಗೆ ಒಂದು ಚಿಕ್ಕ ಆಕಳು ಕೂಡ ಇತ್ತು. ಅದು ದೇವ್ರದ್ದು ಆಕಳು ಅಂತ ಹೇಳ್ತಾರೆ. ದೇವ್ರದ್ದು ಗೂಳಿ ಅಂತ ಈ ಥರ ಹೇಳ್ತಾರೆ, ಗೂಳಿ ಅಂತಲೇ ಕರೆಯೋದು ನಾವು. ಸೊ ಅದು ಕೂಡ ಬಂದಿತ್ತು, ಅದಕ್ಕೂ ಕರ್ಕೊಂಡು ಬಂದಿದ್ರು. ತುಂಬ ಕ್ಯೂಟಾಗಿ ಚೆನ್ನಾಗಿತ್ತು, ತುಂಬ ಚಿಕ್ಕದು ಚೆನ್ನಾಗಿತ್ತು ನೋಡೋಕ್ಕೆ. ಸೊ ಎಲ್ಲರೂ ನೀತಿ ಪೂಜೆ ಮಾಡಿಬಿಟ್ಟು ಸೊ ತಮ್ಮ ಸ್ವಲ್ಪ ಅವನಿಗೇನೋ ಒಂದು ಇಷ್ಟೆಲ್ಲ ಮಾಡಿದಾಗ ನೋಡಿದ್ರೆ ಚಿಕ್ಕದು ಪಾಪ ಬರೋಕ್ಕೆ ಒಳಗಡೆ ತರೋಕ್ಕೆ ಕಷ್ಟ ಆಗ್ತಾಯಿತ್ತು, ಸ್ಲಿಪ್ ಆಗ್ತಾಯಿತ್ತು ಕಾಲೆಲ್ಲ. ಮ್ಯಾಟ್ ಏನಾದರೂ ಹಾಕಿದರೆ ಬರ್ತಾಯಿದ್ರು ಆರಾಮಾಗಿ. ಬಟ್ ಆದ್ರೂ ನಮ್ಮ ಪಪ್ಪ ಸ್ವಲ್ಪ ಗೋಣಿ ಚೀಲ ಎಲ್ಲ ಹಾಕಿದ್ರು ಕಾಲು ಸ್ಲಿಪ್ ಆಗಬಾರ್ದು ಅಂತ. ಆದ್ರೂ ಸ್ವಲ್ಪ ಸ್ಲಿಪ್ ಆಯಿತು. ಇವಾಗ ಮುತ್ತೈದಿ ಎಲ್ಲರೂ ಪೂಜೆ ಎಲ್ಲ ಆದಮೇಲೆ ಅಲ್ಲಿ ಕಿಚನಲ್ಲಿ ದೇವಸ್ಥಾನ ಕೆಳಗಡೆ ಇಡೋದು, ಈ ಥರ ಎಲ್ಲ ಪದ್ಧತಿ ಇದೆ. ಇದನ್ನೆಲ್ಲ ಮುಗಿಸ್ಬೇಕು. ಸೊ ಇಲ್ಲಿ ನಂದು ಅಕ್ಕ ಗ್ಯಾಸಲ್ಲಿ ಹಾಲು ಉಗ್ಸೋದು ಕಾರ್ಯಕ್ರಮ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಟೈಲ್ಸ್ ಮೇಲೆ ಓಂ ಅಂತ ಬರಿತಾ ಇದ್ರು. ನನ್ನ ಅಕ್ಕ ತುಂಬ ನೀಟು ಪೂಜೆ ಅಂದರೆ ಹೆಂಗಂದರೆ ದಿನ ದೇವ್ರ ಪೂಜೆ ಕೂಡ ಮಾಡ್ತಾಳೆ, ಅವಳು ದೇವಸ್ಥಾನ ಪೂಜೆನೂ ಮಾಡ್ತಾಳೆ. ಸೊ ಅದಕ್ಕೋಸ್ಕರ ಅವಳಿಗೆ ತುಂಬ ಭಕ್ತಿ. ಎಲ್ಲ ನೀಟಾಗಿ ಬರಬೇಕು, ಯಾವುದೂ ಆ ಕಡೆ ಈ ಕಡೆ ಆಗಬಾರ್ದು. ಸ್ವಲ್ಪ ಆ ಕಡೆ ಈ ಕಡೆ ಆಯಿತು ಅಂದರೆ ಮತ್ತೆ ಒರೆಸೋದು ಮತ್ತೆ ಹಚ್ಚೋದು ಈ ಥರ. ಸೊ ಗ್ಯಾಸ್ಗೆಲ್ಲ ರೆಡಿ ಮಾಡಿದ್ವಿ ನಾವು ಹಾಲು ಉಗ್ಸೋ ಕಾರ್ಯಕ್ರಮ ಮಾಡಬೇಕು ಅಂತ. ಸೊ ಇಲ್ಲಿ ಎಲ್ಲ ಪೂಜೆ ಮಾಡಬೇಕು ಅಂತ ರೆಡಿ ಮಾಡ್ತಾ ಇರೋದು, ಹಾಲು ಉಗಿಸ್ಬೇಕು ಅಂತ. ಸೊ ಗ್ಯಾಸ್ ಫುಲ್ಲಾಗಿ ಹೂವು ಎಲ್ಲ ಹಾಕಿಬಿಟ್ಟು ಎಷ್ಟಿತ್ತು ಅಷ್ಟು ಅಲಂಕಾರನ ಮಾಡಿ, ಸ್ಟವ್ ಎಲ್ಲ ನೀವು ಹೊಸದಾಗೆ ತಂದಿದ್ರು. ಸೊ ಚಿಕ್ಕದ ಪಾತ್ರೆಯಲ್ಲಿ ಹಾಲೆಲ್ಲ ಇಟ್ಬಿಟ್ಟು ಪೂಜೆ ಎಲ್ಲ ಮಾಡಿ ಅಲ್ಲೇ ವೇಟ್ ಮಾಡ್ತಾ ಇದ್ವಿ ಹೇಗೆ ಉಕ್ಕುತ್ತೋ ಅಂತ. ತುಂಬ ಕ್ಯೂರಿಯಾಸಿಟಿ. ನಮ್ಮ ಮನೆಗೆ ಮಹಾಲಕ್ಷ್ಮಿ ಅಂದರೆ ನಮ್ಮ ತಮ್ಮನೇ ಆಗಿದ್ನು, ಅದಕ್ಕೋಸ್ಕರ ಅಂತ ಹೇಳಿ ಅವನೇ ಎಲ್ಲ ರೆಡಿ ಮಾಡಿರೋದು. ಅದಕ್ಕೆ ಸರಿ ಅದು ಆದಮೇಲೆ ಈ ಕಡೆ ಒಳ್ಳು ಕಲ್ಲು ಪೂಜೆ ಇಡೋದು ಅಂತ ಮಾಡ್ತಾಯಿದ್ರು. ಸೊ 5 ಜನ ಅದನ್ನೆಲ್ಲ ಆದಮೇಲೆ ರುದ್ರಾಭಿಷೇಕಕ್ಕೋಸ್ಕರ ಅಂತ ರೆಡಿ ಮಾಡಿದರು. ಸೊ ಭಜನೆ ಮಾಡ್ತಾಯಿದ್ರು. ಭಜನೆ ಕೂಡ ಹೇಗಿದೆ, ನಾನು ಸೌಂಡ್ ಇಟ್ಟಿದ್ದೀನಿ ಆಲ್ರೆಡಿ, ಸ್ವಲ್ಪ ಸೌಂಡ್ ಬರುತ್ತೆ. ಸೊ ನಿಮಗೂ ಮಂತ್ರ ಎಲ್ಲ ಗೊತ್ತಾಗಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ಈ ಥರ ಪೂಜೆ ಎಲ್ಲ ಮಾಡೋದಾದಮೇಲೆ ತುಂಬ ಚೆನ್ನಾಗಿ ಭಜನೆ ಎಲ್ಲ ನಡೆಸ್ಕೊಡ್ತಾಯಿದ್ರು. ಮತ್ತು ಇವಾಗ ರುದ್ರಾಭಿಷೇಕ ಟೈಮಲ್ಲಿ ಈ ಥರ ಭಜನೆನ ಮಾಡೋದಾದಮೇಲೆ ನೈಟ್ ಕೂಡ ನಮ್ಮದು ಗೃಹ ಪ್ರವೇಶ ಎಲ್ಲ ಮುಗಿದು ನೈಟೆಲ್ಲ ಆದಮೇಲೆ ಕೂಡ ಮಾಡ್ತೀವಿ ರುದ್ರಾಭಿಷೇಕ. ಸೊ ನಮ್ಮ ಕಡೆ ಅದು ಕಂಪಲ್ಸರಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ರುದ್ರಾಭಿಷೇಕ ಮಾಡಿಕೊಟ್ಟಿದ್ರು. ತುಂಬ ಅಂದರೆ ತುಂಬ ಒಳ್ಳೆ ರೀತಿಯಿಂದ ದೇವ್ರ ಪೂಜೆ ನಡೆಸ್ಕೊಟ್ಟಿರೋದು ತುಂಬ ಖುಷಿಯಾಯಿತು. ಏನೋ ಒಂಥರ ಮನೇಲಿ ಪೂಜೆ ಮಾಡಿದ್ಮೇಲೆ ಪಾಸಿಟಿವ್ ವೈಬ್ ಅಂತ ಬರುತ್ತೆ ಆ ಥರ ಅಂತಲೇ ಹೇಳ್ಬೋದು. ಸೊ ನಿಮಗೆಲ್ಲರಿಗೂ ಐ ಹೋಪ್ ಇವತ್ತಿನ ವಿಡಿಯೋ ನಮ್ಮ ಮನೆ ಪ್ರವೇಶ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳ್ಕೊತೀನಿ. ಎಲ್ಲರೂ ಲೈಕ್ ಮಾಡೋದು ಮರಿಬೇಡಿ. ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದೀವಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸೊ ಎಲ್ಲರೂ ಸಪೋರ್ಟ್ ಮಾಡಿ, ಎಲ್ಲರೂ ಸಪೋರ್ಟ್ ತುಂಬಾ ಇಂಪಾರ್ಟೆಂಟು. ಯಾಕಂದರೆ ಸ್ಪೆಷಲಿ ನಾನು ಇಷ್ಟಪಟ್ಟು ಹೇಳೋದಂದರೆ ನಿಮ್ಮಿಂದಲೇ ನಾನು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನೀವು ಸಪೋರ್ಟ್ ಮಾಡ್ತಾ ಇಲ್ಲ ಅಂದರೆ ನಮ್ಮ ಕೈಯಿಂದ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ.
ಜಸ್ಟ್ ಒಂದು ವಿಡಿಯೋ ಮಾಡಿ ಹಾಕೋದು ಅಷ್ಟೇ ಇರುತ್ತೆ. ಬಟ್ ಆದರೂ ನೀವು ಸಪೋರ್ಟ್ ಮಾಡಿ, ನೀವು ಅದಕ್ಕೋಸ್ಕರ ಸೊ ಎಲ್ಲರೂ ಸಪೋರ್ಟ್ ಮಾಡೋದು ಮರಿಬೇಡಿ. ಸೊ ಇವಾಗ ನನ್ನ ಮಾತನ್ನು ಸ್ಟಾಪ್ ಮಾಡಿಬಿಟ್ಟು ಮೋಸ್ಟ್ಲಿ